ಪ್ರೇಸ್ ದ ಲಾರ್ಡ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ದಿನಕ್ಕಾಗಿ ತೆಗೆದುಕೊಂಡಿರುವ ವಾಕ್ಯ 121ನೇ ಕೀರ್ತನೆ. ಸಂತೋಷದಿಂದ ಈ ವಾಕ್ಯವನ್ನು, ಜೀವವುಳ್ಳ ವಾಕ್ಯವನ್ನು ನಾವು ರಿಸೀವ್ ಮಾಡಿಕೊಂಡು ಮತ್ತೆ ನಾವು ಆಲಯಕ್ಕೆ ಹೋಗೋಣ. ದೇವರ ಮಕ್ಕಳೇ, ನೋಡುವವರು ಗಮನವಿಟ್ಟು ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳಿ ಅದರಂತೆ ನಡ್ಕೊಳ್ಳೋದಕ್ಕೆ ಒಪ್ಪಿಸಿಕೊಡ್ರಿ. ಆಯಿತಾ? ಬನ್ನಿರಿ. 121ನೇ ಕೀರ್ತನೆ ಎಲ್ಲರೂ ತೆಗೆದುಕೊಳ್ಳಿರಿ, ಓದಿಕೊಳ್ಳೋಣ. 1-2. 121ನೇ ಕೀರ್ತನೆ 1-2. ಇದರಲ್ಲಿ ಪೀಠಿಕೆ ಏನಂತ ಹೇಳಿದ್ರೆ, ಯೆಹೋವನು ನಮ್ಮನ್ನು ಯಾವ ರೀತಿ ನಡೆಸಿದ್ದಾರೆ ಅಂತ ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಓದಿಕೊಳ್ಳೋಣ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ನಾನು ಕಣ್ಣೆತ್ತಿ ಪರ್ವತದ ಕಡೆಯಲ್ಲಿ ದೇವರನ್ನೇ ನೋಡ್ತಾ ಇದ್ದೀನಿ, ನನಗೆ ಸಹಾಯ ಎಲ್ಲಿಂದ ಬರುತ್ತದೆ? ಅದೇ 2 ಓದಿಕೊಳ್ಳೋಣ. ಭೂಮಿಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನಗೆ ಸಹಾಯ ಬರುತ್ತದೆ. ಭೂಮಿಯಾಕಾಶಗಳನ್ನು ಸೃಷ್ಟಿ ಮಾಡಿದ ದೇವನು ಆತನೇ, ನಮ್ಮನ್ನು ಸೃಷ್ಟಿ ಮಾಡಿದ ದೇವನು ಆತನೇ. ಆತನನ್ನೇ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ನೋಡುವವರೆಲ್ಲರಿಗೂ ಎಲ್ಲಿಂದ ಸಹಾಯ ಬರುತ್ತದೆ? ಪರಲೋಕದಿಂದ, ಪರ್ವತದ ಕಡೆಯಿಂದ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದೇ 3 ಮಾತನಾಡ್ತಾ ಇದ್ದಾರೆ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವರು ತೂಕಡಿಸದಿರಲಿ. ಅರ್ಥ ಆಯ್ತಾ? 4, ಈಗೋ ಇಸ್ರಾಯೇಲನ್ನು ಕಾಯುವ ಆತನು ತೂಕಡಿಸೋದಿಲ್ಲ, ನಿದ್ರಿಸೋದಿಲ್ಲ. ದೇವರು ನಮ್ಮನ್ನು ಸದಾ ಕಾಯುವವನಾಗಿದ್ದಾನೆ, ನಿದ್ರಿಸೋದಿಲ್ಲ. ಆತನ ಪಾದಗಳು, ಆತನು ನಮ್ಮನ್ನು ಕಾಯುವ ಆತನ ಪಾದಗಳು ಸದಾ ನಮ್ಮ ಜೊತೆಯಲ್ಲಿರುತ್ತದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅಂಥ ದೇವರನ್ನು ನಾವು ಸೇವಿಸ್ತಾ ಇದ್ದೀವಿ. ಅದಕ್ಕೆ ಅಲ್ಲವ ದಾವೀದನ ಅವಾಗವಾಗ ಮಾತಾಡ್ತಾ ಇದ್ದಿದ್ದು, ದೇವರೇ ನನ್ನ ಹೃದಯವನ್ನು ನಿನಗೆ ಗೊತ್ತು, ನಾನು ಎಂಥವನು ಎಂತೂ ನಿನಗೆ ಗೊತ್ತು. ಆದರೆ ನನ್ನ ಸುತ್ತಮುತ್ತಲು ವೈರಿಗಳು ತುಂಬಿಕೊಂಡಿದ್ದಾರಪ್ಪ, ಅವರಿಂದ ನೀನು ಅವ್ರನ್ನ ಚದುರಿಸಿಬಿಡು, ಅವರಿಂದ ನನ್ನನ್ನು ಕಾಪಾಡು ಅಂಥೇಳಿ ಹೇಳ್ತಾ ಇರೋದು. ದಾವೀದನ ಹೇಳುವ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿದ್ದೀವಿ ಆಲ್ರೆಡಿ. ಹಾಗಾದರೆ ಇಲ್ಲಿನೂ ಯಾತ್ರೆಗೆ ಹೋಗ್ತಾ ಇರುವ ಜನರು ಯೆಹೋವನ ಹತ್ರ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ 5 ಏನು ಮಾತನಾಡುತ್ತದೆ ನೋಡೋಣ. 121:5. ನಿನ್ನನ್ನು ಕಾಯುವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. ನೋಡಿ, ನಮ್ಮ ಬಲಗಡೆ ದೇವರು ನಿಂತಿದ್ದಾರೆ, ಯೆಹೋವನು ನಿಂತಿದ್ದಾರೆ. ನಮಗೆ ಯಾವ ಕೆಟ್ಟದು ಆಗದೇ ಇರುವ ಹಾಗೆ ಕಾಯುವ ದೇವರು ಆಗಿದ್ದಾನೆ. ಆಗ ಯಾವ ದೇವರು? ಯೆಹೋವನೇ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು. ಹಾಗಾದರೆ ನಾವು ಭಯಪಡುವುದು ಬೇಕಾಗಿಲ್ಲ. ನಾವು ಹೋಗುವ ಸ್ಥಳಗಳಲ್ಲಿ ಯೆಹೋವನೇ ನೀನು ನನ್ನ ಬಲಗಡೆ ಇದ್ದೀಯಾ, ನಿನ್ನ ಪ್ರಸನ್ನತೆ ನಮ್ಮ ಮುಂದೆ ಹೋಗಲಿ ಅಪ್ಪ ಅಂಥೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡು ಹೋಗುವವರಾಗಿರಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ 6ರಲ್ಲಿ ಓದಿಕೊಳ್ಳೋಣ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸೋದಿಲ್ಲ. ಹಂಗಂದ್ರೆ ಏನು? ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು. ಹಾಗಾದರೆ ಸೂರ್ಯನು ಬೆಳಕು ಕೊಡುವುದು, ಬಿಸಿಲು ಕೊಡುವುದು ಎಲ್ಲ ಆಗಿರುತ್ತದೆ. ನಮ್ಮ ಶರೀರ, ಆತ್ಮ, ಪ್ರಾಣಕ್ಕೆ ಬೇಕಾದ ಕಾವಲು, ಬೇಕಾದ ಬಿಸಿ ಎಲ್ಲ ದೇವರು ಕೊಟ್ಟಿದ್ದಾರೆ. ಅದು ನಮ್ಮನ್ನು ಬಾಧಿಸೋದಿಲ್ಲ ಅಂತ ಇಲ್ಲಿ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಎಲ್ಲೇ ಹೋಗು, ಸೂರ್ಯನು, ಚಂದ್ರನು, ಆಕಾಶ, ಭೂಮಿ, ಇದರಿಂದ ಬರುವ ಎಲ್ಲ ಕ್ರಿಯೆಗಳು ನಮ್ಮನ್ನು ಮುಟ್ಟಕ್ಕಾಗೋಲ್ಲ ದೇವರ ಮಕ್ಕಳೇ. ಅದಕ್ಕೆ ಹೇಳ್ತಾ ಇರೋದು, ನಾನು ನಿನ್ನನ್ನು ಕಾಯ್ತಾ ಇದ್ದೀನಿ ಮಗಳೇ, ನಿನ್ನ ಜೊತೆಲೇ ನಾನು ಬರ್ತಾ ಇದ್ದೀನಿ ಅಂತ ದೇವರು ಪ್ರಾಮಿಸ್ ವಾಕ್ಯ ಕೊಡ್ತಾ ಇದ್ದಾರೆ. ಇಂದಿನಿಂದ ಸದಾಕಾಲ, ಕೊನೆಯದಾಗಿ, ಇಂದಿನಿಂದ ಸದಾಕಾಲ ಯೆಹೋವನು ನಿನ್ನನ್ನು ಕಾಪಾಡುವನು. ನೋಡಿ, ಇದನ್ನ ವಾಗ್ದಾನ ಕೊಡ್ತಾ ಇದ್ದಾರೆ. ನಿನಗೆ ಯಾವ ಕೇಡು ಸಂಭವಿಸಿದಿಲ್ಲ, ನಿನ್ನ ಬಲಗಡೆಯಲ್ಲಿ ನಾನು ಇದ್ದೀನಿ, ನೀನು ಹೋಗೋ ಸ್ಥಳದಲ್ಲ ನಾನು ಜೊತೆಯಲ್ಲಿ ಬರ್ತಾ ಇದ್ದೀನಿ, ನಿನಗೆ ಸದಾಕಾಲ ಯೆಹೋವನು ನಿನ್ನ ಜೊತೆಯಲ್ಲೇ ಇರ್ತಾನೆ, ನೀನು ಭಯಪಡಬೇಡ ಅಂತ ದೇವರು ಪ್ರಾಮಿಸ್ ವಾಕ್ಯ ಕೊಡ್ತಾ ಇದ್ದಾರೆ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಅದೇ ನೋಡಿ, ಆದಿಕಾಂಡದಲ್ಲಿ ಇಲ್ಲಿ ಮಾತಾಡ್ತಾ ಇರೋದು 28:15ರಲ್ಲಿ ಓದ್ಕೊಳ್ರಿ, ಬರೆದಿಟ್ಕೊಂಡು. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡೋದಿಲ್ಲ ಅಂತ ದೇವರು ಪ್ರಾಮಿಸ್ ಮಾಡ್ತಾ ಇದ್ದಾರೆ. ನಿನ್ನ ಸಂಗಡನೇ ನಾನಿದ್ದೀನಿ, ನೀನು ಎಲ್ಲೆಲ್ಲಿ ಹೋಗ್ತಾ ಇದೆಯಾ, ನಿನ್ನ ಜೊತೆಲೇ ನಾನಿದ್ದೀನಿ, ನೀನು ಯಾಕೆ ಭಯಪಡ್ತೀಯಾ? ದೇವರು ಇಲ್ಲಿ ಪ್ರಾಮಿಸ್ ವಾಕ್ಯ ಕೊಡ್ತಾ ಇರೋದು.
ಅರ್ಥ ಆಯ್ತಾ? ಆದರೆ ನಾನು ಹೇಳಿದ ಮಾತು, ನಾನು ಹೇಳಿದ ವಾಕ್ಯ ಇದು ದೇವರ ಬಾಯಿ ಕತ್ತಿಯ ವಾಕ್ಯ, ಜೀವವುಳ್ಳ ವಾಕ್ಯ. ನಾನು ಹೇಳಿದ್ದು ನೆರವೇರಿಸುವವರೆಗೂ ನಾನು ಬಿಡಲ್ಲ ಅಂತ ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ನಿಮಗೆ ವಾಗ್ದಾನ ಕೊಡ್ತಾ ಇದ್ದಾರೆ ದೇವರ ಮಕ್ಕಳೇ. ಈ ವಾಕ್ಯಗಳನ್ನು ಹಿಡಿದುಕೊಂಡು ನೀವು ಪಟ್ಟಾಗಿ ಪರ್ವತದ ಕಡೆಯಲ್ಲೇ ನೋಡಬೇಕು. ನಿಮ್ಮ ಸಹಾಯ ಎಲ್ಲಿಂದ ಬರುತ್ತದೆ? ಮನುಷ್ಯರಿಂದ ಅಲ್ಲ, ಯೆಹೋವನಿಂದ ಸಹಾಯ ಬರುತ್ತದೆ. ಆ ಸಹಾಯಕ್ಕೆ ಎದುರು ನೋಡ್ರಿ, ಆ ಸಹಾಯಕ್ಕೆ ನಾವು ಕಾಯಬೇಕು. ಖಂಡಿತವಾಗಲೂ ಆ ಸಹಾಯ ಬಂದಿದೆ. ನಾನು ನಂಬ್ತೀನಿ, ನೀವು ನಂಬ್ತೀರಾ? ಹಲ್ಲೆಲೂಯಾ. ರಿಸೀವ್ ಮಾಡಿಕೊಳ್ಳ್ರಿ. ಅರ್ಥ ಆಯ್ತಾ? ದೇವರು ಈ ವಾಗ್ದಾನಗಳ ವಾಕ್ಯಗಳ ಮೂಲಕವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕರ್ತನ ನಾಮ ಮಹಿಮೆ ಪಡಲಿ. ನಾವೆಲ್ಲರೂ ತಗ್ಗಿಸೋಣ. ನಾನು, ನಮ್ಮ ಕುಟುಂಬದವರು, ನೀವು ನಿಮ್ಮ ಕುಟುಂಬದವರು ಎಲ್ಲರ ಆತನ ಮುಂದೆ ಅಡ್ಡ ಬೀಳಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸಂತೋಷದಿಂದ ಆಲಯಕ್ಕೆ ಹೋಗಿ. ಗಾಡ್ ಬ್ಲೆಸ್ ಯು.